ನಿಮಗೆ ಅನ್ಯಾಯ ಆಗಿದೆ ಅಂತ ನೀವು ಯಾರ ಹತ್ರ ಹೋಗಿ ನ್ಯಾಯ ಕೇಳಲಿಕ್ಕೆ ಹೊರಟಿದ್ದೀರೋ ಅವರಿಗೆ ಸತ್ಯ ಮೊದಲೇ ಗೊತ್ತಿರತ್ತೆ. ಸತ್ಯ ಗೊತ್ತಿದ್ರೂ ನಿಮ್ಮ ಹತ್ರ ವಾದ ಮಾಡಿ 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 ನೀವೇ ತಪ್ಪು ಅನ್ನೋ ರೀತಿ ಫೀಲ್ ಮಾಡಿಸ್ತಾರೆ. ಅಂಥವರು ನಿಮ್ಮವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮನ್ನ ಪ್ರೀತಿಸುವವರು, ನಿಮ್ಮನ್ನ ಪ್ರೋತ್ಸಾಹಿಸುವವರಾದ್ರೆ, ನ್ಯಾಯಕ್ಕೆ ಬೆಲೆ ಕೊಡುವವರಾದ್ರೆ ಯಾವತ್ತೂ ಬೇರೆಯವರ ಮಾತು ಕೇಳಿ ಅನ್ಯಾಯಕ್ಕೆ ಸಪೋರ್ಟ್ ಮಾಡೋದಿಲ್ಲ. ನ್ಯಾಯ ಕೊಡಿಸುವ ಯೋಗ್ಯತೆ ಇಲ್ಲ ಅಂದಮೇಲೆ ಕರೆಸಿ ಎಲ್ಲರ ಮುಂದೆ ಅವಮಾನ ಮಾಡುವುದೇ ಅವರ ಉದ್ದೇಶ ಅಷ್ಟೇ. ಯಾಕಂದ್ರೆ ಸತ್ಯಕ್ಕೆ ಎಲ್ಲಿ ಬೆಲೆ ಇಲ್ಲ. ಅನ್ಯಾಯಕ್ಕೆ ಬೆಲೆ ಕೊಡುವ ಜನರ ಮುಂದೆ ನ್ಯಾಯ ಎಲ್ಲಿಂದ ಬಂತು? ಅಂಥವ್ರ ಹತ್ರ ಹೋಗಿ ನ್ಯಾಯ ಕೇಳುವುದೇ ದೊಡ್ಡ ತಪ್ಪು. ಆದ್ರಿಂದ ಯಾರ ಹತ್ರ ಹೋಗಿ ವಾದ ಮಾಡಬೇಕು ಅಂಥವ್ರ ಹತ್ರನೇ ಹೋಗಿ ವಾದ ಮಾಡಬೇಕು. ಅನ್ಯಾಯ ವಿರುದ್ಧ ಸಪೋರ್ಟ್ ಮಾಡೋರ ಮುಂದೆ ಹೋಗಿ ನ್ಯಾಯ ಕೇಳಿದ್ರೆ ನಿಮ್ಗೆ ನ್ಯಾಯ ಸಿಗತ್ತಾ? ಕೆಲವರು ಸತ್ಯಕ್ಕಾಗಿ ವಾದ ಮಾಡ್ತಾರೆ, ಅಂಥವ್ರನ್ನಾದ್ರೂ ನಂಬೋದು. ಯಾಕಂದ್ರೆ ಸತ್ಯಕ್ಕೋಸ್ಕರ ಅಲ್ವಾ, ನ್ಯಾಯಕ್ಕೋಸ್ಕರ ಅಲ್ವಾ ವಾದ ಮಾಡುದು. ಅಂಥವ್ರನ್ನ ನಂಬಿ. ಯಾಕಂದ್ರೆ ಕೆಲವರು ನಾನೇ ಗೆಲ್ಬೇಕು, ನಾನು ಹೇಳಿದ್ದೇ ಸರಿ ಆಗ್ಬೇಕು, ನಾನೇ ದೊಡ್ಡವಳು ಅಂತ ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಅಂಥವ್ರ ಹತ್ರ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವರಿಗೆ ಗೆಲ್ಲುವುದು ಇಂಪಾರ್ಟೆಂಟ್ ಅಷ್ಟೇ. ನ್ಯಾಯ ಅನ್ಯಾಯ ಅದು ಏನು ಬರುದಿಲ್ಲ. ಒಟ್ನಲ್ಲಿ ನಾನು ಗೆಲ್ಬೇಕು ಅಷ್ಟೇ. ಅಷ್ಟಾದ್ರೆ ಏನು ಮಾಡ್ಲಿಕ್ಕೂ ತಯಾರಿರ್ತಾರೆ. ನಿಮ್ಮ ಜೀವನದಲ್ಲಿ ನಿಮ್ಗೆ ಯಾವತ್ತಾದ್ರೂ ಈ ರೀತಿಯ ಅನುಭವ ಆಗಿದ್ಯಾ? ಕೆಲವೊಂದ್ಸಲ ನೀವು ಸತ್ಯ ಕೇಳಲಿಕ್ಕೆ ಹೋಗ್ತೀರಾ, ಅಂದ್ರೆ ನ್ಯಾಯ ಕೇಳಲಿಕ್ಕೆ ಹೋಗ್ತೀರಾ, ಆಗ ನಿಮ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ. ಅದು ಏನಂದ್ರೆ ಹೆಚ್ಚಾಗಿ ಇದು ಈಗೋ ಪ್ರಾಬ್ಲಮ್. ನಾನು ಹೇಳಿದ್ದೇ ಆಗ್ಬೇಕು, ನಾನೇ ಸರಿ ಅನ್ನುವ ಯಾವತ್ತು ಇರ್ತಾನೆ ಅಂಥವ್ರು ಯಾವತ್ತು ಉದ್ಧಾರ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಈಗೋ ಪ್ರಾಬ್ಲಮ್ ಇದ್ದ ಕಡೆ ಉಂಟಲ್ಲ, ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು, ತಪ್ಪು ಒಪ್ಕೊಳ್ಳಿಕ್ಕೆ ಧೈರ್ಯನೇ ಇಲ್ಲ. ನಾನು ತಪ್ಪು ಮಾಡಿದ್ದೇನೆ ಆದ್ರೂ ಒಪ್ಕೊಳ್ಳಿಕ್ಕೆ ಧೈರ್ಯ ಇಲ್ಲ. ಕೆಲವರು ಒಪ್ಕೊಳ್ತಾರೆ, ನಾನು ಮಾಡಿದ್ದು ತಪ್ಪು, ಇದೊಂದು ನಾನು ಮಾಡಿದ್ದು ತಪ್ಪು ಅಂತ ಹೇಳಿದ್ರೆ ಅದರ 100 ಸಲ ಹೇಳುದು, ಹೌದು ನೀನು ಮಾಡಿದ್ದು ತಪ್ಪಲ್ವಾ, ಒಪ್ಕೊಂಡಿ ಅಲ್ವಾ, ಹೌದಲ್ವಾ. ಅಂದ್ರೆ ಏನಂದ್ರೆ, ನೀನು ಒಂದು ವೇಳೆ ಒಪ್ಕೊಂಡ್ರೆ ಹೌದು ನೀನು ಮಾಡಿದ್ದು ತಪ್ಪಲ್ವಾ ಅಂತ ಅದನ್ನು 100 ಸಾರಿ ಹೇಳುದು. ಒಪ್ಕೊಂಡಿಲ್ಲ ಅಂದ್ರೆ ನಿನ್ಗೆ ಒಪ್ಕೊಳ್ಳೋ ಧೈರ್ಯ ಇಲ್ಲ, ನೀನು ಮಾಡಿದ್ದೇ ಸರಿ ಇಲ್ಲ, ಆದ್ರೂ ನೀನು ವಾದ ಮಾಡ್ತೀಯ ಅಂತ ಹೇಳುದು. ಎರಡಕ್ಕೂ ಅವರ ಹತ್ರ ಆನ್ಸರ್ ಇದೆ. ಒಪ್ಕೊಂಡ್ರು ಅವರ ಹತ್ರ ಆನ್ಸರ್ ಇದೆ, ಒಪ್ಕೊಳ್ಳಿಲ್ಲ ಅಂದ್ರೂ ನಿಮ್ಮನ್ನ ಹೀಯಾಳಿಸ್ತಾರೆ. ಅವರ ಉದ್ದೇಶ ಇಷ್ಟೇ, ನಿಮ್ಮನ್ನ ಕೆಳಗಿಳಿಸುವುದು, ನಿಮ್ಮನ್ನ ಡೌನ್ ಮಾಡುದು, ಇಷ್ಟೇ. ಇದರಲ್ಲಿ ವಾರ್ನಿಂಗ್ ಸೈನ್ ಏನಂತ ಹೇಳಿದ್ರೆ, ಜಾಸ್ತಿ ವಾದ ಮಾಡ್ತಾನೆ ಹೋಗುದು. ವಾದ ಮಾಡಿ 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 ನಿಮಗೆ ಕನ್ಫ್ಯೂಸ್ ಮಾಡುದು. ನೀವು ಏನು ಕೇಳಲಿಕ್ಕೆ ಹೊರಟಿದ್ದೀರಿ ಅದೇ ಮರೆತು ಹೋಗುದು. ಯಾಕಂದ್ರೆ ಮೇನ್ ವಿಷಯ ಏನಿರುತ್ತೆ ಅದನ್ನ ಬಿಟ್ಟು ಬೇರೆದೆಲ್ಲ ಮಾತಾಡುದು, ನಿಮ್ಗೆ ಕನ್ಫ್ಯೂಸ್ ಮಾಡುದು, ವಿಷಯ ಬೇರೆನೇ ತಿರುಗಿಸುವುದು, ನಿಮ್ಗೆ ಕನ್ಫ್ಯೂಸ್ ಮಾಡುದು. ಇದೆಲ್ಲ ಡೇಂಜರ್ ಸೈನ್. ಅಂದ್ರೆ ಅವರಿಗೆ ಒಟ್ಟಿನಲ್ಲಿ ಸತ್ಯಗಿಂತ ವಿನ್ನಿಂಗ್ ಆಗುವುದು, ಅವರು ವಿನ್ ಆಗುವುದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಾಗಿ ನಿಮ್ಮನ್ನ ಕನ್ಫ್ಯೂಸ್ ಮಾಡಿ 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 ಮಾಡಿದನ್ನ ಮಾಡೇ ಇಲ್ಲ ಅಂತ ಹೇಳಿ ನಿಮ್ಗೆ ಕನ್ಫ್ಯೂಸ್ ಮಾಡಿ ಒಟ್ನಲ್ಲಿ ಅವರು ವಿನ್ ಆಗ್ಬೇಕು ಅಷ್ಟೇ. ವಾದವೇ ಉತ್ತರ ಅಲ್ಲ. ಯಾವತ್ತೂ ವಾದಕ್ಕೆ ವಾದ ಮಾಡ್ತಾ ಹೋದ್ರೆ ಅಲ್ಲಿ ಉತ್ತರ ಬರುವುದೇ ಇಲ್ಲ. ಕೆಲವೊಂದ್ಸಲ ನಾವು ನಮ್ಗಿಂತ ದೊಡ್ಡವರು, ಪ್ರಾಯದಲ್ಲಿ ಆಗಿರ್ಬೋದು, ಹುದ್ದೆಯಲ್ಲಿ ಆಗಿರ್ಬೋದು, ದೊಡ್ಡವರಂತ ವಾದ ಮಾಡ್ಲಿಕ್ಕೆ ಆಗುದಿಲ್ಲ. ಅವರ ಹುದ್ದೆ ನಮ್ಗೆ ವಾದ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಆದ್ರೆ ನಮ್ಮ ಆತ್ಮಸಾಕ್ಷಿಗೆ, ನಮ್ಮ ಮನಸ್ಸಾಕ್ಷಿ ಅಂತ ಒಂದು ಇರುತ್ತೆ, ಅದಕ್ಕೆ ಸರಿಯಾಗಿ ಆಗುವ ಹಾಗೆ ನ್ಯಾಯ ಕೊಡ್ಬೇಕು. ಯಾಕಂದ್ರೆ ತಪ್ಪು ಗೊತ್ತಿದ್ರೂ ಅದನ್ನ ಮುಚ್ಚಾಕೋದು, ಅಲ್ಲಿ ನ್ಯಾಯ ಕೊಡಿಸದೆ ಹೋಗುದು, ಅದು ಕೂಡ ಮಾಡುದು ಅನ್ಯಾಯನೇ. ಯಾಕಂದ್ರೆ ನಿಮ್ಮ ಹುದ್ದೆಗೆ ಒಂದು ಯೋಗ್ಯತೆ ಇದೆ, ಅದಕ್ಕೆ ಒಂದು ನ್ಯಾಯಯುತವಾಗಿ ಒಂದು ನ್ಯಾಯ ಮಾಡಿ ಕೊಡ್ಬೇಕು. ಕೆಲವೊಂದ್ಸಲ ಏನಾಗತ್ತೆ ಅಂತ ಹೇಳಿದ್ರೆ, ಈಗ ಏನೋ ಒಂದು ತಪ್ಪಾಗಿ ನ್ಯಾಯಾಧೀಶ ಹತ್ರ ಹೋಗಿ ನೀವು ನ್ಯಾಯ ಕೇಳಿಕ್ ಹೋಗ್ತೀರಾ. ಅಲ್ಲಿ ಏನಾಗತ್ತೆ, ನಿಮ್ಗೆ ಬೇಕಾದ ಸಾಕ್ಷಿ ಇಲ್ಲ ಅಂದ್ರೆ ಆ ನ್ಯಾಯಾಧೀಶರಿಗೆ ಕೂಡ ಗೊತ್ತಿರತ್ತೆ ಇಲ್ಲಿ ಅನ್ಯಾಯ ಆಗಿದೆ ಅಂತ. ಆದ್ರೆ ಅವರಿಗೆ ಸಾಕ್ಷಿ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವೊಂದ್ಸಲ ಸಾಕ್ಷಿ ಮುಂದೆನೆ ಸಾಕ್ಷಿ ಇದ್ದು ಕೂಡ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಂತೆ ನ್ಯಾಯಾಧೀಶ ಯಾಕೆ ನಮ್ಗೆ? ಹಾಗೆ ಆಗತ್ತೆ. ಇದು ಮುಂದೆ ಸಾಕ್ಷಿ ಇಟ್ಕೊಂಡು ಆದ್ರೂ ಅನ್ಯಾಯಕ್ಕೆ ಸಪೋರ್ಟ್ ಮಾಡೋದಾದ್ರೆ ಇಂಥವ್ರು ಯಾಕೆ ನಮ್ಗೆ? ನಿಮಗೆ ಸತ್ಯ ಗೊತ್ತಿದ್ರೆ ಸಾಕು, ಬೇರೆಯವರಿಗೆ ನಾವು ಪ್ರೂವ್ ಮಾಡ್ಬೇಕಾಗಿಲ್ಲ ಅಂತ ಹೇಳ್ತಾರಲ್ಲ ಕೆಲವರು. ಆದ್ರೆ ನೀವು ಮಲಗುವಾಗ ಒಂದು ಒಳ್ಳೆ ನಿದ್ರೆ, 1 ವರ್ಷ ಆದ್ರೂ ಯಾವುದೋ ಒಂದು ವಿಷಯ ನಿಮ್ಮ ತಲೆಯಿಂದ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಅನ್ಯಾಯ ಆಗಿ 1 ವರ್ಷ ಆದ್ರೂ ನಿಮ್ಮ ತಲೆಯಿಂದ ಆ ವಿಷಯ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಅನ್ಯಾಯ ಆಗಿದೆ. ಬೇರೆಯವರಿಗೆ ನೀವು ಎಷ್ಟು ಮನಶಾಂತಿ ಹಾಳು ಮಾಡಿದ್ದೀರಾ. ನೀವು ಇಷ್ಟು ಮನಶಾಂತಿ ಹಾಳು ಮಾಡಿ ಕೂಡ ನೆಕ್ತಾ ಹೇಗಿರ್ತೀರಾ? ಬೇರೆಯವರಿಗೆ ಅನ್ಯಾಯ ಮಾಡಿ, ಬೇರೆಯವರ ಹತ್ರ ವಾದ ಮಾಡಿ, ಬೇರೆಯವರನ್ನು ಕುಗ್ಗಿಸಿ, ಅವರನ್ನ ಅಳಿಸಿ, ಇಷ್ಟು ಮಾಡಿ ನೀವು ಮಾಡುದಾದ್ರೂ ಏನು? ಸತ್ರೆ ಏನು ಹೋಗಿ ಆನ್ಸರ್ ಮಾಡ್ತೀರಾ? ಸುಮ್ಮನೆ ಸರಿ ಇದ್ದವರನ್ನ ಅನ್ಯಾಯ ಮಾಡಿ, ಅವರನ್ನ ರಾಂಗ್ ಪ್ರೂವ್ ಮಾಡಿ ಏನ್ ಮಾಡ್ಲಿಕ್ಕೆ ಉಂಟು ನಿಮ್ಗೆ? ನಿಮ್ಮ ಸತ್ಯವನ್ನು ಡೌಟ್ ಮಾಡಿಸುವವರು ನಿಮ್ಮವರಾಗಲು ಹೇಗೆ ಸಾಧ್ಯ?
ಜೋರಾಗಿ ಮಾತಾಡಿದ ತಕ್ಷಣ, ವಾದ ಮಾಡಿದ ತಕ್ಷಣ ಸತ್ಯ ಸುಳ್ಳಾಗತ್ತಾ ಅಥವಾ ಸುಳ್ಳು ಸತ್ಯ ಆಗತ್ತಾ? ಯಾವತ್ತೂ ಬದಲಾಗುದಿಲ್ಲ. ಯಾಕಂದ್ರೆ ನಿಮ್ಮ ಮನಸ್ಸಾಕ್ಷಿಗೆ ನೀವು ಆನ್ಸರ್ ಮಾಡಿ ಮಲಗುವಾಗ ಒಂದು ಒಳ್ಳೆ ನಿದ್ರೆ ಬರಬೇಕು. ಎಲ್ಲೋ ಹೋಗಿ ಏನೋ ಮಾಡಿ, ವಾದ ಮಾಡಿ, ಏನೋ ಮಾಡಿ ಯಾವುದೂ ಬದಲಾಗಲ್ಲ. ಯಾಕಂದ್ರೆ ಒಬ್ಬರನ್ನು ಅನ್ಯಾಯ ಮಾಡಿ, ಒಬ್ಬರನ್ನ ಕೆಳಗಿಡಿಸಿ, ಅವರನ್ನು ದಿನಾಲು ಹತ್ತು ಕರೆದು ಈ ರೀತಿ ಮಾಡೋದ್ರಿಂದ ಏನೂ ಬದಲಾಗುದಿಲ್ಲ. ಆರ್ಗ್ಯೂ ಮಾಡುವುದನ್ನ ಕಡಿಮೆ ಮಾಡಿ. ಯಾಕಂದ್ರೆ ವಾದ ಮಾಡಿ ಕೂಡ ಪ್ರಯೋಜನ ಆಗ್ಬೇಕು. ಈ ಪ್ರಯೋಜನ ಇಲ್ಲದ ಜಾಗದಲ್ಲಿ ಆರ್ಗ್ಯೂ ಮಾಡಿ ಕೂಡ ಪ್ರಯೋಜನ ಇಲ್ಲ. ಆದ್ದರಿಂದ ನಿಮ್ಮ ಎನರ್ಜಿಯನ್ನ ಎಲ್ಲಿ ಯೂಸ್ ಮಾಡಬೇಕು ಅಲ್ಲಿ ಯೂಸ್ ಮಾಡಿ. ಅದಕ್ಕೊಂದು ಬೆಲೆ ಸಿಗ್ಬೇಕು, ಅಲ್ಲಿ ಮಾತ್ರ ನಿಮ್ಮ ಎನರ್ಜಿಯನ್ನ ಯೂಸ್ ಮಾಡಿ. ಕೊನೆಗೆ ಒಂದು ಮಾತು, ನೀವು ಸರಿ ಇದ್ರೂ ಎಲ್ಲರನ್ನ ಮನವರಿಕೆ ಮಾಡಬೇಕು ಅನ್ನೋದು ಅದು ನೀವು ಆಲೋಚನೆ ಮಾಡುವುದು ತಪ್ಪು. ಯಾಕಂದ್ರೆ ನಿಮಗೆ ನಿಮ್ಮ ಮೌಲ್ಯ ಗೊತ್ತುಂಟು, ಅಷ್ಟಿದ್ರೆ ಸಾಕು. ಜಗತ್ತಿನ ವಾದ ನಿಮ್ಮನ್ನ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ನಾನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ನನ್ನ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ವಿಚಾರ ಜೊತೆ ಮತ್ತೆ ಸಿಗುತ್ತೇನೆ. ಶುಭವಾಗಲಿ.